ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶಪ್ಪ ಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ ಹಾಗೂ ಸಲಹೆಗಾರ, ಅಗ್ರ ಪ್ರೇರಕ, ಭಾಷಣಕಾರ. ನನ್ನ ಪ್ರೇರಣಾ ಸರಣಿಯ ಭಾಗ 10ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಯಾರಾದರೂ ಈಗ ಭಾಗ 10 ಮೊದಲನೇ ಬಾರಿ ಇದನ್ನು ನೋಡ್ತಾ ಇದ್ರೆ ನನ್ನ ಮನವಿ, ದಯಮಾಡಿ ಭಾಗ 1ರಿಂದ ಬನ್ನಿ. ಭಾಗ 1, 2, 3 ಎಲ್ಲವನ್ನು ನೋಡಿಕೊಂಡು ಆನಂತರ ಭಾಗ 10ಕ್ಕೆ ಬನ್ನಿ. ಹಾಗಾಗಿ ಯಾಕಂದರೆ ಪ್ರತಿಯೊಂದು ಭಾಗದಲ್ಲೂ ನಾನು ಬೇರೆ ಬೇರೆ ಪ್ರೇರಣೆ ನೀಡಂಥ, ಸ್ಫೂರ್ತಿ ತುಂಬಂಥ, ನಿಮ್ಮಲ್ಲಿ ಒಂದು ರೀತಿಯ ಹೊಸ ಶಕ್ತಿ, ಹೊಸ ಚೈತನ್ಯ ತುಂಬಂಥ ನಿಟ್ಟಿನಲ್ಲಿ, ನನ್ನದೇ ಶೈಲಿನಲ್ಲಿ, ನನ್ನದೇ ದಾಟಿಯಲ್ಲಿ ನಾನು ಚಿಕ್ಕ ಚಿಕ್ಕ ಕಥೆಗಳನ್ನು ಇರ್ಬೋದು, ಅಥವಾ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ಹೇಳಿರೋಂಥ ವಾಕ್ಯಗಳನ್ನು ನಾನು ಪ್ರಸ್ತಾಪ ಮಾಡಿ ನನ್ನದೇ ದಾಟಿಯಲ್ಲಿ ಅದರ ತಾತ್ಪರ್ಯ ಮತ್ತು ಸಾರಾಂಶಗಳನ್ನೆಲ್ಲ ಹೇಳಿದ್ದೀನಿ. ಹಾಗಾಗಿ 1ರಿಂದ 9 ನೋಡಿ, ಆನಂತರ ಭಾಗ 10 ನೋಡಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ರಿಗೂ ಒಂದು ಮನವಿ ಏನಂತ ಅಂದರೆ, ಇದೆಲ್ಲ ನನ್ನ ವಿಡಿಯೋಗಳು ಇಷ್ಟ ಆದರೆ ಮಾತ್ರ, ನಿಮಗೆ ನಾನು ಹಂಚ್ಕೊಂಡಿರೋಂಥ ವಿಷಯಗಳು ನಿಮಗೆ ಇಷ್ಟ ಆದರೆ, ಅಥವಾ ಇದನ್ನು ಬೇರೆಯವರಿಗೆ ನೀವು ಸಹ ಹಂಚ್ಕೊಳ್ಳೋದ್ರಿಂದ ಬಹುಶಃ ಅವ್ರಿಗೂ ಏನಾದ್ರು ಒಳ್ಳೆಯದಾಗುತ್ತೆ ಅನ್ಸೋದಿದ್ರೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಇದನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಭಾಗ 10ರ ಒಂದು ಈ ಕಥೆ ಏನಿದೆಯಲ್ಲ, ಇದು ಅಷ್ಟೇ ಭಾಳ ಇದೆಲ್ಲ ನಾವು ಆಗಲೇ ಬೇರೆ ಮತ್ತೊಂದು ನಾನು ಹಿಂದೆ ಹೇಳಿದಂಥ ವಿಡಿಯೋದಲ್ಲೂ ಸಹ ಪ್ರಸ್ತಾಪ ಮಾಡಿದ್ದೆ. ನಾವೆಲ್ಲ ಸಂಘಜೀವಿಗಳು, ಮನುಷ್ಯ ಸಂಘಜೀವಿ. ನಾವೆಲ್ಲ ಒಬ್ಬೊಬ್ಬರೇ ನಾವು ಜೀವನ ಮಾಡೋಂಥದ್ದಲ್ಲ, ಒಂದು ಸಮಾಜದ ಭಾಗವಾಗಿರ್ತೀವಿ. ನಮ್ಮ ಸುತ್ತಮುತ್ತ ಒಂದು ಸಮಾಜ ಅಂತ ಇರ್ತದೆ, ಜನಗಳಿರ್ತಾರೆ. ಅದು ಆಗಲೇ ಹೇಳಿದಾಗ ಅದು ರಾಷ್ಟ್ರ, ರಾಜ್ಯ, ಜಿಲ್ಲೆ ಅಥವಾ ತಾಲೂಕು ಅಥವಾ ನಾವಿರೋಂಥ ಪ್ರದೇಶಗಳಲ್ಲಿ ನಾವು ಮಾಡೋಂಥ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕೆಲಸಗಳು, ಸಮಾಜಮುಖಿ ಕೆಲಸಗಳು ಅಥವಾ ಸಾಮಾಜಿಕ ಕಳಕಳಿಯುಳ್ಳಂಥ ಕೆಲಸಗಳು ಅದರದೇ ಆದಂಥ ಒಂದು ಪ್ರಭಾವನ ಬೀರ್ತಾ ಇರ್ತದೆ. ನಾವು ಒಬ್ಬರೇ ಮಾಡೋದ್ರಿಂದ ನಾವೇನು ಅಂತ ಅಂದ್ಕೊಳ್ತೀವಿ, ಆದರೆ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಯಾವೊಂದು ನಿಟ್ಟಿನಲ್ಲಿ ಇದೊಂದು ಚಿಕ್ಕ ಕತೆ. ಯಾರೋ ಒಬ್ಬರು ಹಿರಿಯ ವ್ಯಕ್ತಿಗಳು, ಹಿರಿಯ ಚೇತನ ಹಿರಿಯ ವ್ಯಕ್ತಿ ಒಬ್ಬರು, ಅವರು ಪ್ರತಿದಿನ ಈ ಸಮುದ್ರ ತೀರದಲ್ಲಿ ವಾಯುವಿಹಾರಕ್ಕೆ ಹೋಗೋಂಥದ್ದು ಅವರ ಒಂದು ಅಭ್ಯಾಸ ರೂಢಿಸ್ಕೊಂಡಿದ್ರು. ಪ್ರತಿದಿನ ಹೋಗೋಂಥದ್ದು, ಆ ಸಮುದ್ರ ತೀರದಲ್ಲಿ ನಡಿಗೆ ಮಾಡ್ಕೊಂಡು ಹೋಗ್ತಾ ಪ್ರತಿದಿನ ಹಿಂಗೇನೋ ನಡಿಗೆ ಮಾಡುವಾಗ ಬಗ್ಗಳದು ಏನೋ ಒಂದು ವಸ್ತು ಎತ್ಕೊಳ್ಳೋದು, ಅದನ್ನು ಮತ್ತೆ ಸಮುದ್ರದ ನೀರಿಗೆ ಹಾಕೋದು, ಇದೇ ಮಾಡೋರಂತೆ ಪ್ರತಿದಿನ. ಈಗ ಯಾರೋ ಒಬ್ಬ ಬಿಸಿ ರಕ್ತದ ಯುವಕ ಅವನು ಸಹ ಬರ್ತಾ ಇದ್ದ ಅನಿಸುತ್ತೆ, ಪ್ರತಿ ಸಲ ಪ್ರತಿದಿನ ಗಮನಿಸೋರಂತೆ. ಅವ್ರು ಬರೋರು ಬಗ್ಗವರು ಏನೋ ಒಂದು ವಸ್ತು ಇಟ್ಕೊಳ್ಳೋದು, ನೀರಿಗೆ ಹಾಕೋದು. ಇವ್ನಿಗೆ ಆಶ್ಚರ್ಯ, ಇದೇನೋ ಏನು ಹಿಂಗೆ ಮಾಡ್ತಾರಲ್ಲ, ಪ್ರತಿದಿನ ಬರ್ತಾರೆ, ಅದೇನೋ ತಗೊಳ್ತಾರೆ, ನೀರಿಗೆ ಹಾಕ್ತಾರಲ್ಲ ಅಂತ ಇವ್ನು ಆಶ್ಚರ್ಯ. ಹತ್ರ ಬಂದು ನೋಡಿದಂತೆ ಅದೇನು ಅಂತಂದರೆ, ಈ ನಕ್ಷತ್ರ ಮೀನುಗಳು, ಈ ಸ್ಟಾರ್ ಫಿಶ್ ಅಂತ ಕರಿತೀವಿ ನಾವು ಸಹ. ಕೆಲವು ಬಾರಿ ಸಮುದ್ರ ತೀರ ಅಥವಾ ಬೀಚ್ಗೆ ಹೋದಾಗ ನಾವು ನೋಡಿರ್ತೀವಿ, ಅಲ್ಲಲ್ಲ ಒಂದು ಕೆಲವು ಬಂದಿರ್ತದೆ. ಈ ಸಮುದ್ರದಲ್ಲಿ ಏರಿಳಿತ ಆದಾಗ ಏನಾಗುತ್ತೆ ಅಂದರೆ, ಕೆಲವು ಸಲ ಆ ಸಮುದ್ರದ ನೀರು ಹಿಂಗೆ ತೀರದ ಕಡೆ ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗುತ್ತೆ. ನಿಮಗೂ ಗೊತ್ತಿದೆ. ಈ ವಾಪಸ್ ಹೋಗುವಾಗ ಒಂದ್ಸಲ ಏನಾಗುತ್ತೆ ಅಂತಂದರೆ, ಅದು ಸಮುದ್ರ ತೀರಕ್ಕೆ ಬರುವಾಗ ಎಷ್ಟೋ ಸಮುದ್ರ ನಕ್ಷತ್ರ ಮೀನುಗಳು ಅಥವಾ ನಾವು ಕಪ್ಪೆ ಚಿಪ್ಪು ಅವೆಲ್ಲ ನೋಡಿರ್ತೀವಿ, ಚಿಪ್ಪುಗಳು ಅವೆಲ್ಲ ಬರ್ತದೆ. ಮತ್ತೆ ಅದು ವಾಪಸ್ ಹೋಗುವಾಗ ಏನಾಗುತ್ತೆ ಅಂದರೆ, ಕೆಲವು ನಕ್ಷತ್ರ ಮೀನುಗಳು ಅಲ್ಲಲ್ಲೇ ಈ ಮರಳಲ್ಲಿ ಉಳ್ಕೊಂಡು ಬಿಡ್ತದಂತೆ. ನಿಮಗೂ ಗೊತ್ತಿರಾಗೆ ನಕ್ಷತ್ರ ಮೀನು ಅದು ಬದುಕಬೇಕು ಅಥವಾ ಅದರ ಜೀವ ಇರಬೇಕಂದ್ರೆ ನೀರಲ್ಲಿ ಇರಬೇಕು. ಹಾಗಾಗಿ ಆ ಹಿರಿಯ ಚೇತನ ಹಿರಿಯ ವ್ಯಕ್ತಿಗೆ ಏನಂತಂದರೆ, ಎಲ್ಲಿ ಆ ರೀತಿ ಅಲ್ಲಲ್ಲಿ ಭಾಳಷ್ಟು, ಆಮೇಲೆ ಅಲ್ಲೇನು ಲಕ್ಷಾನುಗಟ್ಟಲೆ ನಕ್ಷತ್ರ ಮೀನುಗಳಿರ್ತದೆ ಇದರಲ್ಲಿ ಎಲ್ಲ ರಾಶಿಯಾಗಿ ಅಲ್ಲಲ್ಲಿ ಬಿದ್ದಿರ್ತದೆ, ಎಷ್ಟೋ ವಾಪಸ್ ಹೋಗದೇ ಇರೋಂಥದ್ದು. ಇವ್ರು ಏನಂತಂದರೆ ಅದನ್ನು ಬಗ್ಗೆ ಆ ನಕ್ಷತ್ರ ಮೀನು ತಗೊಳ್ಳೋಂಥದ್ದು ಮತ್ತೆ ನೀರಿಗೆ ಹಾಕೋಂಥ ಕೆಲಸ ಮಾಡ್ತಾ ಇರ್ತಾರೆ. ಇದ್ರ ಅವ್ರು ಮಾಡ್ತಾ ಇರೋಂಥದ್ದು ಯಾವುದೋ ವಸ್ತು ಅಲ್ಲ, ಅವ್ನಿಗೆ ಹಂಗೆ ಅನಿಸಿರ್ತದೆ, ಹತ್ರ ಬಂದು ನೋಡಿದಾಗ ಗೊತ್ತಾಯಿತು. ಆದರೂ ಇವನಿಗೇನು ಅಂತಂದರೆ, ಅಲ್ಲಿ ಎಷ್ಟೋ ಸಾವಿರಾರು ಗಟ್ಟೆ ಸಂಖ್ಯೆಯಲ್ಲಿ ಆ ಸಮುದ್ರ ಮೀನುಗಳು ಇಲ್ಲಿ ಬಂದಿವೆ. ಇವರೇನು ಒಂದೊಂದು ಎತ್ತಾಕ್ಬಿಟ್ರೆ ಏನು ಮಹಾ ಅಂತ ಇದಾಗುತ್ತೆ ಅಂತ ಇವನ ಒಂದು ರೀತಿಯ ಇವನ ಧೋರಣೆನೋ ಅಥವಾ ಇವನ ಮನೋಭಾವನೆ ಆ ರೀತಿ. ಅದಕ್ಕೆ ಕೇಳಿದ್ರಂತೆ, ಇವರು ಅವ್ರಿಗೆ ಬಗ್ಗೆ ಆಗ್ತಿದ್ದೀರಲ್ಲ, ಇವನು ನೋಡಿ ಅವ್ರ ಹಿಂದೆನೇ ಹೋದ. ಇವರೇನು ಅಷ್ಟು ಗಮನಿಸ್ಲ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಇವನು ಕೇಳಿದಂತೆ ಆಂಗ್ಲ ಭಾಷೆನಲ್ಲಿ, ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್? ಇಲ್ಲಿ ಅಂದರೆ ಅರ್ಥ,
ಇಷ್ಟು ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಇರುವಾಗ ನೀವು ಒಂದು ಹಾಕ್ಬಿಟ್ರೆ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್, ಅಂದರೆ ಏನು ಇದೊಂದರಿಂದ ಏನಾಗುತ್ತೆ ಅನ್ನಂತೆ. ಅದಕ್ಕೆ ಅವ್ರೇನು ಉತ್ತರ ಕೊಡಲಿಲ್ವಂತೆ. ಅವನನ್ನು ನೋಡಿದ್ರಂತೆ, ಏನು ಬಿಸಿ ರಕ್ತದ ಯುವಕನನ್ನು. ಮತ್ತೆ ಮುಂದೆ ಬಗ್ಗಿ ಇನ್ನೊಂದು ನಕ್ಷತ್ರ ಮೀನನ್ನು ತೊಗೊಂಡೋಗ್ಬಿಟ್ಟು ಅಟ್ಲೀಸ್ಟ್ ಇಟ್ ಮೇಕ್ಸ್ ಡಿಫ್ರೆನ್ಸ್ ಟು ದಿಸ್ ಅಂದ್ಬಿಟ್ಟು ಅದನ್ನು ಮತ್ತೆ ನೀರಿಗೆ ಹಾಕಿದ್ರಂತೆ. ಅಂದರೆ ನಾನು ಅಷ್ಟೂ ಸಾವಿರ ಸಂಖ್ಯೆ ಅಥವಾ ಲಕ್ಷ ಸಂಖ್ಯೆಗಳಿರೋಂಥ ಸಮುದ್ರ ಮೀನುಗಳನ್ನ ನಾನು ಉಳಿಸ್ಲಿಕ್ಕೆ ಆಗದೇ ಇರ್ಬೋದು, ಕನಿಷ್ಠ ಪಕ್ಷ ನಾನೇನು ಪ್ರತಿ ಬಾರಿ ಬಗ್ಗೆ ಹಿಂಗೆ ಎತ್ಕೊಳ್ತಿಲ್ಲ, ಕನಿಷ್ಠ ಪಕ್ಷ ಅದರದ್ದು ಜೀವ ಏನು ಅದಕ್ಕೆ ಜೀವನ ಕೊಡೋ ನಿಟ್ಟಿನಲ್ಲಿ, ಅದಕ್ಕೆ ಜೀವ ಕೊಡೋ ನಿಟ್ಟಿನಲ್ಲಿ, ಅದನ್ನು ಪ್ರಾಣ ಉಳಿಸೋ ನಿಟ್ಟಿನಲ್ಲಿ ಕನಿಷ್ಠದಲ್ಲಿ ಕನಿಷ್ಠ ಪಕ್ಷ ಅದಕ್ಕೊಂದು ವ್ಯತ್ಯಾಸ ಆಗುತ್ತೆ ಅಂತಂದ್ರಂತೆ. ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್ ಅಂತ ಅವ್ನು ಕೇಳಿದ್ರೆ ಅವ್ರು ಹೇಳಿದ್ರು ಇಟ್ ಮೇಕ್ಸ್ ಡಿಫ್ರೆನ್ಸ್ ಟು ದಿಸ್ ಅಂತೇಳಿ ಅವ್ರ ಪಾಡಿಗೆ ಅವರು ಬಗ್ಗದು ಒಂದು ನಕ್ಷತ್ರ ಮೀನನ್ನು ತೊಗೊಳ್ಳೋಂಥದ್ದು, ಸಮುದ್ರದ ತೀರಕ್ಕೆ ಬಂದಿರೋದು, ಅದು ತಗೊಂಡು ಮುರಳಿಂದ ಮತ್ತೆ ನೀರಿಗೆ ಹಾಕ್ತಾ ಇದ್ರಂತೆ. ಸಾರಾಂಶ ಇಷ್ಟೇ. ಬಹುಶಃ ಆ ಹಿರಿಯ ಚೇತನ ಅಲ್ಲಿರೋಂಥ ಎಲ್ಲ ಸಮುದ್ರ ನಕ್ಷತ್ರ ಮೀನುಗಳನ್ನು ಬಹುಶಃ ಅವರು ಪ್ರಾಣ ಉಳಿಸ್ಲಿಕ್ಕೆ ಆಗದೇ ಇರ್ಬೋದು. ಕನಿಷ್ಠ ಪಕ್ಷ ಅವರು ಎಷ್ಟು ಸಮಯ ವಾಯುವಿಹಾರ ಮಾಡ್ತಾಯಿದ್ರು, ನಡಿಗೆ ಮಾಡ್ತಾಯಿದ್ರು, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರ ವಯಸ್ಸಿಗೆ ಅನುಗುಣ ಎಷ್ಟು ಸಮಯದಲ್ಲಿ ಉಳಿಸ್ತಾಯಿದ್ರು, ಕನಿಷ್ಠ ಪಕ್ಷ ಅಷ್ಟು ಜೀವ ಉಳಿಸ್ತಾಯಿದ್ರು. ಸಾರಾಂಶ ತಾತ್ಪರ್ಯ ಇಷ್ಟೇ. ಏನು ಸಮಾಜ ಹಿಂಗೆ ಆಗೋಗಿದೆ, ಎಲ್ಲ ಹಾಳಾಗ್ಬಿಟ್ಟು ನಾನೊಬ್ಬ ಇದಾಗ್ಬಿಟ್ರೆ ಏನಾಗ್ಬಿಡ್ತದೆ, ನಾನೊಬ್ಬನಿಂದ ಏನು ಬದಲಾವಣೆ ಆಗಿಬಿಡ್ತದೆ, ನಾನೊಬ್ಬ ಧರ್ಮರಾಯ ಆದರೆ ಏನಾಗ್ಬಿಡ್ತದೆ, ಸಮಾಜ ಹಿಂಗಾಗ್ಬಿಟ್ಟಿದೆ, ಎಲ್ಲವೂ ಕುಟ್ಟೋಗಿದೆ, ಎಲ್ಲವೂ ಕೆಟ್ಟೋಗಿದೆ, ನಾನೊಬ್ಬರಿಂದೇನು ಅಂತ ನಾವು ಅಂದ್ಕೊಳ್ತಿರ್ತೀವಿ. ಹಾಗಾಗಿ ನಮ್ಮ ಪ್ರಯತ್ನ ಕನಿಷ್ಠ ಪಕ್ಷ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ, ಅಥವಾ ಕನಿಷ್ಠ ಪಕ್ಷ ನನ್ನಿಂದ ಇಡೀ ಸಮಾಜಕ್ಕೆ ಬದಲಾವಣೆ ಆಗದೆ ಇರೋದ್ರ ಚಿಂತೆ ಅಲ್ಲ, ಅಥವಾ ಎಲ್ಲರಿಗೂ ಸಹ ನಮ್ಮಿಂದ ಅನುಕೂಲ ಇರ್ಬೋದು, ಅಥವಾ ನೆರವಾಗಿರ್ಬೋದು, ಅಥವಾ ಸಹಕಾರ ಇರ್ಬೋದು, ಆಗದೆ ಇರ್ಬೋದು. ಕನಿಷ್ಠ ಈಗ ನಾನು ಮಾಡ್ತಾ ಇರೋಂಥದ್ದು ಅಂತದೆ, ನಾನು ಇಡೀ ಭಾರತವನ್ನು ಅಥವಾ ಇಡೀ ಕರ್ನಾಟಕದಲ್ಲಿರೋಂಥ ಎಲ್ಲ ಜನತೆಯನ್ನು ಮುಟ್ತೀನಿ, ಎಲ್ಲರನ್ನೂ ಹುರಿದುಂಬಿಸ್ತೀನಿ, ಎಲ್ಲರನ್ನೂ ಸ್ಫೂರ್ತಿ ತುಂಬ್ತೀನಿ ಅಂತ ಅಲ್ಲ. ಕನಿಷ್ಠ ಪಕ್ಷ ಈ ಒಂದು ಪ್ರೇರಣಾ ಸರಣಿ ಕಾರ್ಯಕ್ರಮದ ಮೂಲಕ ಗೊತ್ತಿಲ್ಲ ಎಷ್ಟು ಸಂಖ್ಯೆಗೆ ಇದು ಮುಟ್ಟುತ್ತೋ, ಎಷ್ಟು ಜನ ಇದನ್ನು ನೋಡ್ತಾರೋ, ಅಥವಾ ಎಷ್ಟು ಜನಕ್ಕಿದು ಅದು ಸ್ಪಂದಿಸುತ್ತೋ, ಅಥವಾ ಎಷ್ಟು ಜನಕ್ಕೆ ಅದು ಪ್ರೇರೇಪಣೆ ಕೊಡುತ್ತೋ, ಎಷ್ಟು ಜನಕ್ಕೆ ಸ್ಫೂರ್ತಿ ತುಂಬುತ್ತೋ, ಎಷ್ಟು ಜನಕ್ಕೆ ಒಂದು ಇಲ್ಲ ನಾನು ಇನ್ಮೇಲೆ ಏನಾದ್ರು ಬದಲಾವಣೆ ಆಗಬೇಕು, ನನ್ನಲ್ಲೂ ಹೊಸ ಚೈತನ್ಯ ಬಂದಿದೆ, ಒಂದು ಶಕ್ತಿ ಬಂದಿದೆ ಅಂತ ಅವರ ದೃಷ್ಟಿಕೋನ ಮತ್ತು ಮನೋಭಾವನೆ ಬದಲಾಗುತ್ತೋ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕನಿಷ್ಠ ಪಕ್ಷ ನನಗಂತೂ ಒಂದು ಆತ್ಮಸಂತೃಪ್ತಿ ಇದೆಯಾ, ಹೆಂಗೆ ಹಿರಿಯರಿಗೆ ಕನಿಷ್ಠ ಅವ್ರಿಗೊಂದು ಆತ್ಮಸಂತೃಪ್ತಿ ಇತ್ತು, ಕನಿಷ್ಠ ಪಕ್ಷ ಈ ಸಮುದ್ರ ಮೀನನ್ನು ನಕ್ಷತ್ರ ಮೀನನ್ನು ಉಳಿಸ್ತಾ ಇದ್ದೀನಿ, ಇದನ್ನು ಉಳಿಸ್ತಾ ಇದ್ದೀನಿ ಅಂತ ಅವ್ರ ಪ್ರಯತ್ನ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ರು, ಅದೇ ಥರ ನಾನು ಸಹ ನನ್ನ ಪ್ರೇರಣಾ ಸರಣಿಯನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಆದರೆ ಇನ್ನೂ ಒಂದೇನು ಆಶೆ ಏನಂತ ಅಂದರೆ, ಒಬ್ಬರು ನೋಡಿದ್ರು ಸಂತೋಷ, 100 ಜನ ನೋಡಿದ್ರು ಸಂತೋಷ, ಹೆಚ್ಚು ಸಂಖ್ಯೆಯಲ್ಲಿ ನೋಡೋದ್ರಿಂದ ನಮಗೊಂದು ಆತ್ಮಸಂತೃಪ್ತಿ ಇರುತ್ತಲ್ಲ, ಒಂದು ಸ್ವಾರ್ಥ ಅನ್ನೋದೊಂದು ಇರುತ್ತಲ್ಲ, ಹೆಚ್ಚು ಜನಕ್ಕೆ ಮುಟ್ಟಬೇಕು, ಹೆಚ್ಚು ಜನ ನೋಡಬೇಕು, ಹೆಚ್ಚು ಜನ ಮನುಷ್ಯನ ಸಹಜ ಗುಣ ಅದು. ನೋಡಿದಂಥವ್ರು ನಮಗೆ ಹೊಗಳಂತಂದರೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲ ಸರ್ ಭಾಳ ಚೆನ್ನಾಗಿತ್ತು ನಿಮ್ಮ ಕಾರ್ಯಕ್ರಮ, ನೋಡ್ತಾ ಇದ್ದೀನಿ, ನನಗಿದಾಗ್ತದೆ ಅಂದರೆ ನಮಗೊಂದು ಆತ್ಮಸಂತೃಪ್ತಿ ಅಲ್ಲ, ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಈ ಎಲ್ಲ ವಿಡಿಯೋಗಳನ್ನ ನೋಡಿ ಬೇರೆಯವ್ರ ಜೊತೆ ಅದನ್ನು ಹಂಚ್ಕೊಳ್ಳಿ, ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.